ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ಫೋಟೋದಲ್ಲಿ ಯಾರು ಸ್ಪಷ್ಟವಾಗಿ ಕಾಣುತ್ತಿದ್ದಾರೆ? ಅವನು ಯಾರೆಂದು ನಿಮಗೆ ತಿಳಿದಿದೆಯೇ? ಹೊಟ್ಟೆ ಎಂದಿಗೂ ಹೋಗುತ್ತದೆ. ಅಲ್ಲಿ 15 ವರ್ಷಗಳ ಕಾಲ ಅವನು ಯಾರೊಂದಿಗೂ ಮಾತನಾಡಲಿಲ್ಲ. ಆದರೆ ಒಂದು ದಿನ ಅವನನ್ನು ಜಗತ್ತಿಗೆ ಪರಿಚಯಿಸಿದ ಒಂದು ಘಟನೆ ಅವನು ಯಾರೆಂದು ತಿಳಿದು ಆಘಾತಕ್ಕೊಳಗಾಗುತ್ತಾನೆ. ಜನರು ಯಾರು, ಏಕೆ ಮತ್ತು ಹೇಗೆ ಆಘಾತಕ್ಕೊಳಗಾಗಿದ್ದಾರೆ ಎಂಬುದರ ಸಂಪೂರ್ಣ ಕಥೆಯನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಆಗ ಮಾತ್ರ ನಾವು ಒದಗಿಸುವ ಮಾಹಿತಿಯು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಒಂದು ಸಣ್ಣ ವಿನಂತಿ. ಅನೇಕ ಜನರು ವಿಡಿಯೋಗಳನ್ನು ವೀಕ್ಷಿಸುತ್ತಿದ್ದಾರೆ. ಇಷ್ಟಗಳು, ಕಾಮೆಂಟ್ಗಳು. ನೀವು ಹಾಗೆ ಮಾಡುತ್ತಿದ್ದೀರಾ, ಆದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆತಿದ್ದೀರಾ? ದಯವಿಟ್ಟು ನಮ್ಮ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ನಂತರ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅಧಿಸೂಚನೆಯನ್ನು ಆನ್ ಮಾಡಿ. ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಲು ಮರೆಯಬೇಡಿ. ನಿಮ್ಮ ಬೆಂಬಲ ಹೀಗಿದ್ದರೆ ಭವಿಷ್ಯದಲ್ಲಿ ಅದ್ಭುತವಾದ ವಿಷಯದೊಂದಿಗೆ ನಾವು ಹೆಚ್ಚಿನ ವಿಡಿಯೋಗಳನ್ನು ಮಾಡಲು ಪ್ರಯತ್ನಿಸುತ್ತೇವೆ. ಈ ವಿಡಿಯೋವನ್ನು ಮತ್ತಷ್ಟು ವಿಳಂಬ ಮಾಡದೆ ಪ್ರಾರಂಭಿಸೋಣ. ಒಂದು ದಿನ ಇಬ್ಬರು ಪೊಲೀಸ್ ಸಹ ಅಧಿಕಾರಿಗಳು, ಅಪರಾಧ ವಿಭಾಗದ ಡಿಎಸ್ಪಿಗಳಾದ ರತ್ನೇಶ್ ಸಿಂಗ್ ತೋಮರ್ ಮತ್ತು ವಿಜಯ್ ಸಿಂಗ್ ಬಡೋರಿಯಾ, ಅನಿರೀಕ್ಷಿತವಾಗಿ ಗ್ವಾಲಿಯರ್ನ ಬೀದಿಗಳಿಗೆ ಹೋದರು. ನವೆಂಬರ್ 11 ರಂದು ಕರ್ತವ್ಯದಿಂದ ಹಿಂತಿರುಗುವಾಗ ಗ್ವಾಲಿಯರ್ನ ಲಷ್ಕರ್ ಪ್ರದೇಶದಲ್ಲಿ ಚಳಿಯಲ್ಲಿ ನಡುಗುತ್ತಿದ್ದ ಭಿಕ್ಷುಕನನ್ನು ಅವರು ನೋಡಿದರು. ಅವನ ಕೃಶ್ಯ ದೇಹವು ಸುರುಳಿಯಾಗಿತ್ತು ಮತ್ತು ಅವನು ಹಾಸಿಗೆಯ ಮೇಲೆ ಮಲಗಿದ್ದನು. ಆದ್ದರಿಂದ ಅವರು ಅವನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದರು ಮತ್ತು ಅವನನ್ನು ಒಬ್ಬಂಟಿಯಾಗಿ ಬಿಡಲಿಲ್ಲ. ಡಿಎಸ್ಪಿ ತೋಮರ್ ತನ್ನ ಬೂಟುಗಳನ್ನು ತೆಗೆದು ಅವನಿಗೆ ಕೊಟ್ಟನು. ಇನ್ನೊಬ್ಬ ಅಧಿಕಾರಿ ಡಿಎಸ್ಪಿ ಬಡೋರಿಯಾ ತನ್ನ ಜಾಕೆಟ್ ಅನ್ನು ತೆಗೆದು ಅವನಿಗೆ ಕೊಟ್ಟರು. ಅವರು ಸುಮಾರು 10 ಹೆಜ್ಜೆ ನಡೆದ ನಂತರ ಇದ್ದಕ್ಕಿದ್ದಂತೆ ಹಿಂದಿನಿಂದ ಯಾರೋ ತಮ್ಮ ಹೆಸರುಗಳನ್ನು ಕರೆಯುವುದು ಅವರಿಗೆ ಕೇಳಿಸಿತು. ಅದು ಯಾರೆಂದು ನೋಡಲು ಅವರು ಹಿಂತಿರುಗಿ ನೋಡಿದರು, ಆದರೆ ಯಾರೂ ಇರಲಿಲ್ಲ. ಅವರು ಇನ್ನೊಂದು ಹೆಜ್ಜೆ ಮುಂದಿಡಲು ಹೊರಟಿದ್ದರು. ಯಾರೋ ಅವರನ್ನು ಮತ್ತೆ ಕರೆಯುವುದನ್ನು ಅವರು ಕೇಳಿದರು, ಆದರೆ ಧ್ವನಿ ಅವರಿಗೆ ಒಂದು ಕ್ಷಣ ಆ ರೀತಿ ಯಾರು ಕರೆಯುತ್ತಿದ್ದಾರೆಂದು ಅರ್ಥವಾಗಲಿಲ್ಲ. ಆದರೆ ಭಿಕ್ಷುಕನನ್ನು ನೋಡಿದಾಗ ಆ ಭಿಕ್ಷುಕನೇ ಅವರನ್ನು ಕರೆಯುತ್ತಿದ್ದಾನೆಂದು ತಿಳಿದು ಅವರು ಆಘಾತಕ್ಕೊಳಗಾದರು. ಆಘಾತಕ್ಕೊಳಗಾದ ಅಧಿಕಾರಿಗಳು ಭಿಕ್ಷುಕನ ಬಳಿಗೆ ಬಂದು, ನೀನು ಯಾರು? ನಮ್ಮ ಹೆಸರುಗಳು ನಿನಗೆ ಹೇಗೆ ಗೊತ್ತು ಎಂದು ಕೇಳಿದರು. ಆಗ ಭಿಕ್ಷುಕನ ಮಾತು ಕೇಳಿ ಅವರ ಫ್ಯೂಸ್ ಆರಿಹೋಯಿತು. ಭಿಕ್ಷುಕ ಯಾರೆಂದು ನಿನಗೆ ತಿಳಿದಿದೆಯೇ? ಇಬ್ಬರು ಡಿಎಸ್ಪಿಗಳ ಸಹೋದ್ಯೋಗಿ, ಮಾಜಿ ಪೊಲೀಸ್ ಅಧಿಕಾರಿ ಮತ್ತು ವೃತ್ತಿಪರ ಶೂಟರ್ ಆಗಿದ್ದರು. ಭಿಕ್ಷುಕ ಯಾರೆಂದು ತಿಳಿದಾಗ ಅವರಿಗೆ ಏನು ಮಾಡಬೇಕೆಂದು ತಿಳಿದಿರಲಿಲ್ಲ. ಅವರು ಅವನನ್ನು ತಮ್ಮೊಂದಿಗೆ ಬರಲು ಕರೆದರು, ಆದರೆ ಮನೀಶ್ ಮಿಶ್ರಾ ಬರುವುದಿಲ್ಲ ಎಂದು ಒತ್ತಾಯಿಸಿದರು. ಆದ್ದರಿಂದ ಅವರು ಅವನನ್ನು ಕರೆದುಕೊಂಡು ಹೋಗಿ ಆಶ್ರಮಕ್ಕೆ ಸೇರಿಸಿದರು. ಇಬ್ಬರೂ ಸ್ನೇಹಿತರಾಗಿದ್ದರೆ ಮನೀಶ್ ಮಿಶ್ರಾ ಆ ಪರಿಸ್ಥಿತಿಗೆ ಏಕೆ ಬಂದರು? ಈಗ ಅವನು ಭಿಕ್ಷುಕನಾದ ಕಾರಣವನ್ನು ಕಂಡುಹಿಡಿಯೋಣ. ಶಿವಪುರಿ ಮೂಲದ ಮನೀಶ್ ತಂದೆ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ ಮತ್ತು ಮನೀಶ್ ಸಹೋದರಿ ಭಾರತೀಯರು. ಉತ್ತಮ ಕುಟುಂಬ ಹಿನ್ನೆಲೆ ಹೊಂದಿರುವ ರಾಯಭಾರ ಕಚೇರಿಯ ಉದ್ಯೋಗಿ ಮತ್ತು ಮನೀಶ್ ಕೂಡ ಉತ್ತಮ ಕ್ರೀಡಾಪಟು. ಅವರು 1999ರ ಬ್ಯಾಚ್ನ ಟಾಪ್ 10 ಶೂಟರ್ಗಳಲ್ಲಿ ಒಬ್ಬರಾಗಿದ್ದರು. ಅವರ ಕೊನೆಯ ನಿಯೋಜನೆ 2005ರಲ್ಲಿ ದಾತ್ಯಾದಲ್ಲಿತ್ತು. ಅಷ್ಟೇ ಅಲ್ಲ, ಮನೀಶ್ 1999ರ ಬ್ಯಾಚ್ ಸಬ್. ಅವರ ಕೊನೆಯ ನಿಯೋಜನೆ 2005ರಲ್ಲಿ ದಾತ್ಯಾದಲ್ಲಿತ್ತು. ಅಷ್ಟೇ ಅಲ್ಲ, ಮನೀಶ್ 1999ರ ಬ್ಯಾಚ್ ಸಬ್ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡರು. ಅವರು ನೇಮಕಗೊಂಡ ಕೆಲವು ದಿನಗಳ ನಂತರ 2000-2021ರಲ್ಲಿ ವ್ಯಾಪಕವಾಗಿ ಹರಡಿದ್ದ ಅಪರಾಧದಲ್ಲಿ ಅವರು ತಪ್ಪಿತಸ್ಥರೆಂದು ಸಾಬೀತಾಯಿತು. ಅವರು ಆ ಪ್ರದೇಶದ ಮೇಲೆ ದಾಳಿ ನಡೆಸಿ 8 ಕೆಜಿ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡರು. 5 ವರ್ಷಗಳಲ್ಲಿ ಅವನು ರೌಡಿಗಳು, ದರೋಡೆಕೋರರು ಮತ್ತು ಎಲ್ಲಾ ಮಾಫಿಯಾಗಳಿಗೆ ಚುಕ್ಕೆಗಳನ್ನು ತೋರಿಸಿದನು. ಅವರ ಸೇವೆಗೆ ಪ್ರತಿಫಲವಾಗಿ ಅವರು ನಿಲ್ದಾಣಕ್ಕೆ ಸುಮಾರು 35,000 ರೂಪೀಸ್ ನೀಡಿದರು. ಆ ದಿನಗಳಲ್ಲಿ ಅನೇಕ ದೊಡ್ಡ ಕಾರ್ಯಾಚರಣೆಗಳಿಗೆ 500 ರೂಪೀಸ್ ಮತ್ತು 1 ರೂಪೀಸ್ 000 ಬಹುಮಾನಗಳನ್ನು ನೀಡಲಾಗುತ್ತಿತ್ತು. ಇಡೀ ಠಾಣೆಗೆ ತನ್ನ ಸ್ವಂತ ಹಣದಿಂದ 35,000 ರೂಪೀಸ್ ಬಹುಮಾನವಾಗಿ ನೀಡುವುದು ದೊಡ್ಡ ವಿಷಯವಾಗಿತ್ತು ಎಂದು ಖಾರ್ಗೋನ್ ಠಾಣೆಯಿಂದ ಡಿಎಸ್ಪಿಯಾಗಿ ನಿವೃತ್ತರಾದ ಗ್ಯಾಂಗ್ರೇಟ್ ನೆನಪಿಸಿಕೊಂಡರು. ಆದರೆ ಮನೀಶ್ ಮಿಶ್ರಾ ಅವರ ಕುಟುಂಬ ತುಂಬಾ ದೊಡ್ಡದಾಗಿತ್ತು.
ಮನೀಶ್ ಅವರ ಕೊನೆಯ ಪೋಸ್ಟಿಂಗ್ಗೆ ಮೊದಲು ಅವರು ಅವರಿಂದ ವಿಚ್ಛೇದನ ಪಡೆದು ಬೇರ್ಪಟ್ಟರು. ಅದಾದ ನಂತರ 2005ರವರೆಗೆ ಎಲ್ಲವೂ ಚೆನ್ನಾಗಿತ್ತು. ಆದರೆ 2005ರಲ್ಲಿ ಮನೀಶ್ ಅವರನ್ನು ದ್ವಿತೀಯದಲ್ಲಿ ನೇಮಿಸಲಾಯಿತು. ದೇಹಕ್ಕೆ ಹೋದ ಮನೀಶ್ 2 ವರ್ಷಗಳ ಕಾಲ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ದರು. ಆದ್ದರಿಂದ ಅವರ ಮಾನಸಿಕ ಸ್ಥಿತಿಯೂ ತುಂಬಾ ಹದಗೆಟ್ಟಿತು. ಅವನು ಹಲವು ದಿನಗಳ ಕಾಲ ಡ್ಯೂಟಿಗೆ ಹೋಗದೆ ಹುಚ್ಚನಂತೆ ಅಲೆದಾಡುತ್ತಿದ್ದನು. ಅದಕ್ಕಾಗಿಯೇ ಅವನು ತನ್ನ ಕೆಲಸವನ್ನು ಕಳೆದುಕೊಂಡನು. ಅವನ ಸ್ಥಿತಿಯ ಬಗ್ಗೆ ಕುಟುಂಬಕ್ಕೆ ತಿಳಿದಾಗ ಅವರು ಅವನನ್ನು ಆಶ್ರಮದಲ್ಲಿ ಇರಿಸಿ ಚಿಕಿತ್ಸೆ ನೀಡಲು ಪ್ರಾರಂಭಿಸಿದರು. ಆದರೆ ಮನೀಶ್ ಆಗಾಗ ಅಲ್ಲಿಂದ ಓಡಿಹೋಗುತ್ತಿದ್ದ. ಅವರು ಅನೇಕ ಆಶ್ರಮಗಳಿಗೆ ಮತ್ತು ಹಲವು ಬಾರಿ ಹೋಗಿದ್ದರು. ಕೊನೆಯ ಬಾರಿಗೆ 15 ವರ್ಷಗಳ ಕಾಲ ಓಡಿಹೋದ ನಂತರ ಅವನು ಸಹ ಅಧಿಕಾರಿಗಳ ಆರೈಕೆಗೆ ಒಳಪಟ್ಟನು. ಆದಾಗ್ಯೂ ಅವನ ಮಾನಸಿಕ ಸ್ಥಿತಿಯಿಂದಾಗಿ ಅವನ ತಂದೆ ಅವನನ್ನು ಮತ್ತೆ ಕರ್ತವ್ಯಕ್ಕೆ ಸೇರಿಸಲು ಹಲವು ಬಾರಿ ಪ್ರಯತ್ನಿಸಿದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. 100,000 ದಿನಗಳ ಕಾಲ ಕರ್ತವ್ಯದಲ್ಲಿದ್ದಾಗ ಅವರನ್ನು ರಕ್ಷಿಸಿದ ಅವರ ಸ್ನೇಹಿತರನ್ನು ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅನೇಕ ಸಹ ಅಧಿಕಾರಿಗಳು ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸಿದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಅವರಿಗೆ ಇನ್ನೂ ಚಿಕಿತ್ಸೆ ನೀಡಲಾಗುತ್ತಿದೆ. ನವೆಂಬರ್ 2020ರಲ್ಲಿ 15 ವರ್ಷಗಳ ನಂತರ ಭಿಕ್ಷುಕನಾದ ಸೂಪರ್ ಸಿಒಪಿ ಮನೀಶ್ ಬಗ್ಗೆ ತಿಳಿದ ಪ್ರತಿಯೊಬ್ಬರೂ ಆಘಾತಕ್ಕೊಳಗಾಗದೆ ಇರಲು ಸಾಧ್ಯವಾಗಲಿಲ್ಲ. ಆದರೆ ಯಾರಿಗೂ ಇನ್ನೂ ಅರ್ಥವಾಗದ ಸಂಗತಿಯೆಂದರೆ ಅವನ ಹೆಂಡತಿ ಅವನನ್ನು ಬಿಟ್ಟು ಹೋಗಿದ್ದರಿಂದ ಅವನ ಮಾನಸಿಕ ಸ್ಥಿತಿ ಹಾಳಾಗಿರಬಹುದು ಎಂದು ಕೆಲವರು ಭಾವಿಸುತ್ತಾರೆ. ನಿಮ್ಮ ಅಭಿಪ್ರಾಯವೇನು ಎಂದು ನಮ್ಮೊಂದಿಗೆ ಕಾಮೆಂಟ್ ಮಾಡಿ. ಇಂತಹ ಹೆಚ್ಚಿನ ಆಸಕ್ತಿದಾಯಕ ಮಾಹಿತಿ ಮತ್ತು ನಿಜ ಜೀವನದ ಪ್ರೇರಣಾ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಚಂದಾದಾರರಾಗಿ.